ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಾಸ್. ಜಸ್ಟ್ ಇನ್ನು ಬರ್ತಾ ಇದೆ ಅಪ್ಡೇಟ್, ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಮ್ಮ RCB ಕಡೆಯಿಂದ. ಜಸ್ಟ್ ಇನ್ನು ಮಗ ಫಿಲ್ ಸಾಲ್ಟು ವಾಪಸ್ ಬರ್ತಾ ಇದ್ದಾರೆ RCBಗೆ ಅಂತ ಅಪ್ಡೇಟ್ ಬಂದಿದೆ. UK ಗೆ ತೆರಳಿದ್ದಾರೆ ಮತ್ತೆ ಅಂತ ಅಪ್ಡೇಟ್ ಇತ್ತು. ಫಿಂಗರ್ ಇಂಜುರಿ ಅವ್ರಿಗೆ ಆಗಿತ್ತು. ಏಪ್ರಿಲ್ 18ನೇ ತಾರೀಕು ಆಗಿದಂತ ಸೀನ್ ಇದು. ಆ ಗ್ರೀನ್ ಜರ್ಸಿ ಆದಂತ ಸೀನು. ಅಲ್ಲಿಂದ ಆಚೆಗೆ ಆಲ್ಮೋಸ್ಟ್ ಅರ್ಧ IPL ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ತಿಂಗಳು ಮಿಸ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಕರೆಕ್ಟಾಗಿ ಒಂದು ತಿಂಗಳು ಮಿಸ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಆಚೆಗೆ ಯಾವಾಗ ಬರ್ತಾರೆ ಫಿಲ್ ಸಾಲ್ಟ್ ಅನ್ನೋದು ಸಿಕ್ಕಾಪಟ್ಟೆ ಕ್ವೆಶನಬಲ್ ಆಗಿತ್ತು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಈ ವೀಕೆಂಡ್ ಅಲ್ಲಿ ಬರ್ತಾರೆ ಫಿಲ್ ಸಾಲ್ಟ್ ಅಂತ ಈಗ ಅಪ್ಡೇಟ್ ಬಂದಿದೆ. ಅಂಡ್ 22ನೇ ತಾರೀಕು ಮ್ಯಾಚ್ ಏನ್ ನಡೀತದೆ ಸನ್ ರೈಸರ್ಸ್ ಹೈದರಾಬಾದ್ ಅಗೇನ್ಸ್ಟ್. ಸೊ ಈ ಮ್ಯಾಚ್ ಅವೈಲೇಬಲ್ ಇರ್ತಾರ ಅಂತ ಕೇಳ್ತು ಅಂದ್ರೆ ಮುಂಚೆ ಬಂದಂತ ಅಪ್ಡೇಟ್ ಏನು ಅಂದ್ರೆ ಫಿಲ್ ಸಾಲ್ಟ್ SRH ಮ್ಯಾಚ್ ಅವೈಲೇಬಲ್ ಇರ್ತಾರೆ ಅಂತ. ಬಟ್ ಈಗ ಬರ್ತಾರೋ ಅಪ್ಡೇಟ್ ಏನು ಅಂದ್ರೆ ಅವ್ರನ್ನ ಸ್ಟ್ರೈಟ್ ಅವೇ ಕರ್ಕೊಂಡ್ಬಂದ್ಬಿಟ್ಟು ಪ್ಲೇ ಆಫ್ಸ್ ಅಲ್ಲಿ ಆಡ್ಸಲಾಗ್ತದೆ. ಅಂದ್ರೆ 26ನೇ ತಾರೀಕು 27ನೇ ತಾರೀಕು ಇದೆಲ್ಲ ಮ್ಯಾಚ್ ನಾವು RCBಗೆ ಕ್ವಾಲಿಫೈರ್ಸ್ 1 ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಸ್ಟ್ರೈಟ್ ಅವೇ ಫಿಲ್ ಸಾಲ್ಟ್ ನ ಕರ್ಕೊಂಡ್ಬಂದ್ಬಿಟ್ಟು ಆಡಿಸ್ತಾರಂತೆ ಮಗ. ಅಲ್ಲಿವರೆಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟು ಇನ್ನೇನು ಬರ್ತಾರೆ, ಸ್ವಲ್ಪ ಡಿಲೇ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಪ್ಲೇ ಆಫ್ಸ್ಗೆ ಇಳಿಸಲಾಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಅದರಿಂದ ಖುಷಿನೇ ಇದು. ಯಾಕೆಂದ್ರೆ ಫಿಲ್ ಸಾಲ್ಟ್ ಸಾಕಾದ ರನ್ಸ್ಗಳನ್ನ ಹೊಡೆದಿದ್ರು. ಆಲ್ಮೋಸ್ಟ್ ಕ್ಲೋಸ್ ಟು 300 ರನ್ಸ್ನ ಹೊಡೆದಿದ್ರು ಆಡಿರುವಂಥ ಮ್ಯಾಚ್ಗಳಲ್ಲಿ. ಅರೌಂಡ್ ಎಷ್ಟು 6-7 ಮ್ಯಾಚ್ನ ಆಗ್ಬಿಟ್ಟು ಅಷ್ಟು ರನ್ಸ್ನ ಹೊಡೆದಿದ್ರು. ಈ ಕಡೆಯಿಂದ ನೋಡ್ತು ಅಂದ್ರೆ 7 ಮ್ಯಾಚ್ ಅವಕಾಶ ಸಿಕ್ಕಿದೆ ಇವ್ರಿಗೆ, ಜೇಕೋಬ್ ಬೆಥೆಲ್ಗೆ. ಪಾರ್ಟ್ನರ್ ಇನ್ ಕ್ರೈಮ್ ಅವ್ರಿಗೇನೆ ಅವಕಾಶ ಸಿಕ್ಕಿದ್ರು ಕೂಡ ಏನು ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. 96 ರನ್ ಹೊಡೆದವ್ರೆ. 7 ಮ್ಯಾಚ್ ಆಗ್ಬಿಟ್ಟು ಜೇಕೋಬ್ ಬೆಥೆಲ್ 96 ರನ್ ಹೊಡೆದವ್ರೆ. ಇನ್ನೂ ಒಂದು ಮ್ಯಾಚ್ ಅವಕಾಶ ಸಿಗುತ್ತೆ ಅಂತ ಅನ್ಕೊಳ್ಳಿ. ಖಂಡಿತ SRH ಅಗೇನ್ಸ್ಟ್ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಅವ್ರಿಗೆ ಕೊಡ್ತಾರ, ಕಾಕ್ಸ್ ಅವ್ರಿಗೆ ಏನಾದ್ರು ಆಪರ್ಚುನಿಟಿ ಮಾಡ್ಬಿಟ್ಟು ಕೊಡ್ತಾರ, ಕಾದ್ ನೋಡ್ಬೇಕಾದ್ರೆ. 7 ಮ್ಯಾಚ್ ಕಂಟಿನ್ಯೂಸ್ ಕನ್ಸಿಕ್ಯೂಟಿವ್ ಆಗಿ ಫೈಲ್ ಆಗಿದ್ದಾರೆ. ಒಂದು ಮ್ಯಾಚು ಒಂದು ಲಾಸ್ಟ್ ಚಾನ್ಸ್ ತಗೋಗುರು ಹಂಗ್ ನೋಡಕ್ ಹೋಯ್ತಾರೆ. ನೋಡಿ ಹೆಂಗಿದೆ ಅಂತ. ಫಿಲ್ ಸಾಲ್ಟ್ಗಿಂತ ಇವರೇ ಜಾಸ್ತಿ ಮ್ಯಾಚ್ ಆಡ್ದಂಗಿರುತ್ತೆ ಒಂದು ಟೂರ್ನಮೆಂಟ್ ಅಲ್ಲಿ. ಜೇಕೋಬ್ ಬೆಥೆಲ್ ಜಾಸ್ತಿ ಮ್ಯಾಚ್ಗಳನ್ನ ಆಡ್ದಂಗಿರುತ್ತೆ. ನಾವು ಅವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಇವರೇ ಒಂಥರ ಕಾರಣಾಂತರಗಳಿಂದ ಇವರೇ ಆಡೋ ಥರ ಆಗೋಗ್ಬಿಡ್ತು. 7ರಿಂದ 8 ಮ್ಯಾಚ್ ಸಿಕ್ಕಿದ್ರು ಕೂಡ ಏನು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಒಂದು ಆಪೋರ್ಚುನಿಟಿ ಗ್ರಾಬ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅಂದ್ರೆ ಏನೋ 1 ಮ್ಯಾಚ್ 2 ಮ್ಯಾಚ್ 3 ಮ್ಯಾಚ್ ಫೈಲು ಓಕೆ, ಎಲ್ಲ ಮ್ಯಾಚು ಫೈಲು ಅಂತಂದ್ರೆ ಖಂಡಿತ ಇದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಡ್ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮಗ. ಇದಂತೂ ಇವಾಗ ಕನ್ಫರ್ಮ್ ಆಗಿದೆ, ಪ್ಲೇ ಆಫ್ಸ್ಗೆ ಅವೈಲೇಬಲ್ ಇರ್ತಾರೆ ಫಿಲ್ ಸಾಲ್ಟ್ ಅಂತ. ಇನ್ನ ರಜತ್ ಪತಿದಾರ್ ವಿಚಾರಕ್ಕೆ ಬಂತು ಅಂತಂದ್ರೆ ಅವ್ರು ಲಾಸ್ಟ್ ಮ್ಯಾಚ್ ಆಡೋದಕ್ಕೆ ಆಗಿಲ್ಲ. ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಗೆಲ್ಸಿದ್ರು ಮ್ಯಾಚ್ನ. ಪ್ಲೇ ಆಫ್ ಕೂಡ ಕರ್ಕೊಂಡ್ ಬಂದ್ರು. ಏನಾಗಿದೆ ರಜತ್ ಪತಿದಾರ್ಗೆ ಅನ್ನೋದನ್ನ ನೋಡ್ತು ಅಂತಂದ್ರೆ, ಪತಿದಾರ್ ನೆಕ್ಸ್ಟ್ ಮ್ಯಾಚ್ ಆಡ್ತಾರ SRH ಅಗೇನ್ಸ್ಟ್ ಅವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರ ಅಂತ ನೋಡ್ತು ಅಂದ್ರೆ, ಜಿತೇಶ್ ಶರ್ಮಾಗೆ ಕ್ಯಾಪ್ಟನ್ಸಿ ಇರೋದ್ರಲ್ಲಿ ನೆಕ್ಸ್ಟ್ ಮ್ಯಾಚ್ ಖಂಡಿತ ವಾಪಸ್ ಬರ್ತಾರೆ ರಜತ್ ಪತಿದಾರ್. 22ನೇ ತಾರೀಕು 100% ಆಡ್ತಾರೆ. ಲಾಸ್ಟ್ ಮ್ಯಾಚು ಧರ್ಮಶಾಲಾಗೆ ಟ್ರಾವೆಲ್ ಮಾಡೋದಕ್ಕೆ ಆಗಿಲ್ಲ. ಏನಕ್ಕೆ ಅಂದ್ರೆ KKR ಅಗೇನ್ಸ್ಟ್ ಆಡ್ಬೇಕಾದ್ರೆ ಅವರಿಗೆ ಬಾಲು ತಲೆಗೆ ಬಿದ್ದಿತ್ತು, ಸ್ವಲ್ಪ ಒದೆ ಸಿಕ್ಕಿತ್ತು. ಆ ಕಾರಣದಿಂದ ಸ್ವಲ್ಪ ಅವ್ರಿಗೆ ಸೈಕ್ ಆಗಿತ್ತಂತೆ. ಒಂದು ಸ್ವಲ್ಪ ತಲೆಗೆ ಪ್ರಾಬ್ಲಮ್ ಆಗಿದ್ರಿಂದ ಆಡೋದಕ್ಕೆ ಬಂದಿರಲಿಲ್ಲ ಅಂತ. ಸೊ ಅದೇ ಮೇನ್ ರೀಸನ್ ಬರ್ತಾ ಇರೋದು. ರಜತ್ ಪತಿದಾರ್ ಏನೋ ಆಡಕ್ಕೆ ಬಂದಿಲ್ಲ ಅಂದ್ರೆ ಏನೋ ಫಿಸಿಕಲ್ ಇಲ್ನೆಸ್ ಇಂದ ಅಂತಲ್ಲ, ಏನೋ ಜ್ವರ ಬಂದ್ಬಿಟ್ಟಿದೆ ಅಂತಲ್ಲ. ಸೊ ಅವ್ರಿಗೇನೋ ಬಾಲ್ ಸ್ವಲ್ಪ ತಲೆಗೆ ಬಿದ್ದು ತಲೆ ದಿಮ್ಮಂತಿತ್ತಾನ. ಅದಕ್ಕೋಸ್ಕರ ಬೇಡ ಗುರು, ಈ ಮ್ಯಾಚ್ ರೆಸ್ಟ್ ತಗೊಂತೀನಿ, ನೆಕ್ಸ್ಟ್ ಮ್ಯಾಚ್ ಆಡೋಣ. ಹೆಂಗಿದ್ರು ಕೂಡ ಕ್ವಾಲಿಫೈ ಆಗಿದ್ದೀವಿ, ಆಲ್ಮೋಸ್ಟ್ ಕ್ವಾಲಿಫೈ ಅಂತ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಜಾಸ್ತಿ ರಿಸ್ಕ್ ತಗೊಳ್ಳೋಂಥದ್ದು ಬೇಡ, ನೆಕ್ಸ್ಟ್ ಮ್ಯಾಚ್ ಬರ್ತೀನಿ ಅಂತ ಹೇಳಿದಂತೆ. ಸೊ ಒಬ್ಬಿಯಸ್ಲಿ SRH ಅಗೇನ್ಸ್ಟ್ ಆಡ್ತಾರೆ ಅಂಡ್ ಪ್ಲೇ ಆಫ್ಸ್ ಕೂಡ ಆಡ್ತಾರೆ ರಜತ್ ಪತಿದಾರ್. ಅವ್ರು ರೂಲ್ಡ್ ಔಟ್ ಆಗೋದು ಏನೇನೋ ಆಗೋಗ್ಬಿಟ್ಟೈತೆ, ಎಲ್ನೆಸ್ ಆಗೋಗ್ಬಿಡೈತೆ, ಅದು ಇದೆಲ್ಲ ಏನೂ ಇಲ್ಲ ಫೇಕ್ ರಿಪೋರ್ಟ್ಸ್ ಎಲ್ಲ ಬರ್ತಿದೆಯಲ್ಲ, ಹಿಂಗಾಗೋಗ್ಬಿಟ್ಟಿದೆ ರಜತ್ ಪತಿದಾರ್ಗೆ, ಫಿಲ್ ಸಾಲ್ಟ್ಗೆ ಅಂತೆಲ್ಲ. ಪ್ಲೇ ಆಫ್ಸ್ಗೆ ಇಬ್ರು ಕೂಡ ಅವೈಲೇಬಲ್ ಇರ್ತಾರೆ. SRH ಅಗೇನ್ಸ್ಟ್ ರಜತ್ ಪತಿದಾರ್ ಅವೈಲೇಬಲ್ ಇರ್ತಾರೆ. ಪ್ಲೇ ಆಫ್ಸಿಗೆ ಮಾತ್ರ ಫಿಲ್ ಸಾಲ್ಟ್ ಅವೈಲೇಬಲ್ ಇರ್ತಾರೆ. ನೋಡೋಣ ಅದೇನೇನಾಗುತ್ತೆ ಇನ್ನ ಕತೆಗಳು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿತ್ತು ಅಪ್ಡೇಟ್ಸ್ ರಿಲೇಟೆಡ್ RCB.